ತಾಜ್ ವೆಸ್ಟ್ ಎಂಡಲ್ಲಿ ಏನು ಹಿಂದಿ ಪ್ರಾಧಿಕಾರ ಅಭಿವೃದ್ಧಿ ಅಂತ ಹೇಳಿ ಅಥವಾ ಒಂದು ಹಿಂದಿಯ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅಂತ ಹೇಳಿ 41 ಜನರನ್ನ ಬಂಧನ ಮಾಡಲಾಗಿದೆ. ಏನು ಈ ಕುರಿತಾಗಿ ಮಾತಾಡಲಿಕ್ಕೆ ಖುದ್ದು ನಾರಾಯಣಗೌಡರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅವರು ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ಸರ್, ಈಗಾಗಲೇ 41 ಜನರನ್ನ ಬಂಧನ ಮಾಡಲಾಗಿದೆ, ಅದರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? 41 ಜನ ಕರವೇ ಕಾರ್ಯಕರ್ತರನ್ನ ನಿನ್ನೆ ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ನಡೀತಿದ್ದ ವಿಚಾರ ಸಂಕಿರಣ, ಹಿಂದಿ ಬಲವಂತ ಹೇರಿಕೆ, ಹಿಂದಿಯ ದಬ್ಬಾಳಿಕೆಯನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲಿ ನಡೀತಿದ್ದಂಥ ಕಾರ್ಯಕ್ರಮಕ್ಕೆ ಹೋಗಿ ಪ್ರತಿಭಟಿಸಿದ ಕಾರಣ ಅವರ ಮೇಲೆ ಇಲ್ಲೂ ಸಲ್ಲದ ಮೊಕದ್ದಮೆಗಳನ್ನ ಹೂಡಿ ರಾಜ್ಯ ಸರ್ಕಾರ, ನಮ್ಮ ಗೃಹ ಇಲಾಖೆ ಅವ್ರನ್ನೆಲ್ಲರನ್ನೂ ಜೈಲಿಗೆ ಕಳಿಸಿದ್ದಾರೆ. ನಾವು ಅಲ್ಲಿ ನಮ್ಮ ವಿಚಾರ ಕೇವಲ ಪ್ರತಿಭಟನೆ ಅಷ್ಟೇ, ಯಾವ್ರ ಮೇಲೆ ಹಾನಿ ಮಾಡಲಿಲ್ಲ, ಯಾವ ವಸ್ತುಗಳನ್ನು ಧ್ವಂಸ ಮಾಡಲಿಲ್ಲ, ಯಾವ ಅಲ್ಲಿ ಏನೋ ಅನಾಹುತಗಳು ಆಗಲಿಲ್ಲ. ಅಲ್ಲಿ ಇದ್ದಂಥ ಒಂದು ಹಿಂದಿ ಬ್ಯಾನರ್ ಕಿತ್ತಾಕಿದೆ ಬಿಟ್ಟರೆ ಯಾವ ರೀತಿಯಲ್ಲೂ ಸಹ ಯಾವುದೇ ಹಾನಿ ಆಗದೆ ಇದ್ದರೂ ಸಹ ಶ್ರೀಮಂತರ ಪಾಲಿಗೆ ಈ ಕರ್ನಾಟಕ ಎಲ್ಲ ವ್ಯವಸ್ಥೆಗಳು ಇರ್ತವೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಘಟನೆ ಒಂದೇ ಸಾಕ್ಷಿ ಅಂತ ಅನ್ಕೋತೀನಿ. ತಾಜ್ ಹೋಟ್ಲು 5 ಸ್ಟಾರ್ ಹೋಟ್ಲು, ಆದರೆ ದೊಡ್ಡ ದೊಡ್ಡ ಕುಳಗಳು ಇರುವಂಥ ಆ ತಾಜ್ ಹೋಟ್ಲ್ ರಕ್ಷಣೆಗೆ ನಿಂತಿರೋ ಹೊರತು ನಮ್ಮ ಪೊಲೀಸ್ನವರು, ನಮ್ಮ ಗೃಹ ಇಲಾಖೆ, ನಮ್ಮ ಸರ್ಕಾರ, ನಮ್ಮ ಗೃಹ ಸಚಿವರು ಆದರೆ ಕನ್ನಡದ ಹೋರಾಟಗಾರರು ಪರವಾಗಿ ನಿಂತ್ಕೊಳ್ಳಲಿಲ್ಲ. ನಮ್ಮ ಧ್ವನಿ ಏನು ಅಂತ ಕೇಳಲಿಲ್ಲ, ನಮ್ಮ ಬೇಡಿಕೆ ಏನು ಅಂತ ಕೇಳಲಿಲ್ಲ. ನಾವು ಹೇಳಿದ್ದೇನು, ನೀವು ಕದ್ದು ಮುಚ್ಚಿ ಬಲವಂತವಾದ ಹಿಂದಿ ಹೇರಿಕೆ ಮಾಡಬೇಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿದಂಥ ಪ್ರತಿಭಟನಾಕಾರರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಮೊಕದ್ದಮೆಗಳನ್ನ ಹೂಡಿ ಹೆಣ್ಣು ಮಕ್ಕಳು ಒಳಗೊಂಡಂತೆ ಎಲ್ಲ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸ್ತೀರಿ ಅಂದರೆ ನಿಮ್ಮ ಕನ್ನಡದ ಪ್ರೀತಿ ಎಂಥದ್ದು, ಕನ್ನಡದ ಕಾಳಜಿ ಎಂಥದ್ದು? ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇಂಥ ಬಲವಂತವಾದ ಹಿಂದಿ ಹೇರಿಕೆ, ರಾಜ್ಯ ಭಾಷಾ ಸಮಿತಿ ಅಂತ ಹೇಳಿಕೊಂಡು ಬಲವಂತವಾಗಿ ಕರ್ನಾಟಕದ ಕನ್ನಡದ ಮೇಲೆ ಹೇರಿಕೆ ಮಾಡೋದನ್ನ ನಾವು ಸಹಿಸ್ಕೋಬೇಕು ಅಂತ ಹೇಳಿ ಯಾವ ಕಾನೂನು ಹೇಳಿಲ್ಲ. ಭಾರತ 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬೇಕಾದ್ರೆ ಕೇವಲ ಅವರು ಬಂದು ಸುಮ್ಮನೆ ಪ್ರತಿಭಟನೆ ಅಥವಾ ಹೋರಾಟ ಮಾತ್ರ ಮಾಡಲಿಲ್ಲ, ಅವರು ಬಂದು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಅಧಿಕಾರಿಗಳೇನಿದ್ದಾರೆ ಅಧಿಕಾರಿಗಳನ್ನು ತಳ್ಳಾಟ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿರುವಂಥ, ಜೊತೆಗೆ ಭಾಷಾ ನಡುವೆ ಒಂದು ದ್ವೇಷವನ್ನು ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಮತ್ತು ಬಿಟ್ಬಿಡಿ, ನಾಳೆ ಎಲ್ಲ ಕಾವೇರಿ ವಿಚಾರದಲ್ಲಿ ಯಾಕೆ 2 ರಾಜ್ಯಗಳಲ್ಲಿ ಸಂಘರ್ಷ? ಎಲ್ಲ ಕೊಟ್ಬಿಡ್ರಿ, ಅತ್ಲ KRS ಹೊಡೆದ್ಬಿಟ್ಟು ಎಲ್ಲ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಟ್ಬಿಡಿ. ನಾವು ಅಕ್ಕಪಕ್ಕ ರಾಜ್ಯಗಳಲ್ವ, ಅವ್ರ ಜೊತೆಲಿ ಒಟ್ಟಿಗೆ ಇದ್ದು ಬಿಡೋಣ. ಯಾಕೆ ಕಾವೇರಿಯ ಸಂಘರ್ಷ? ಯಾಕೆ ಮಾದಾಯಿಯ ಸಂಘರ್ಷ? ಯಾಕೆ ಕೃಷ್ಣ ನದಿಯ ಸಂಘರ್ಷ? ಯಾಕೆ ಬೆಳಗಾವಿಯ ಗಡಿ ಸಂಘರ್ಷ ಯಾಕೆ ಬರ್ತಾ ಇದೆ? ಇಲ್ಲೂ ಅದೇ, ಇಲ್ಲಿಯೂ ನನ್ನ ನೆಲದ ಭಾಷೆ ಕನ್ನಡ, ನನ್ನ ಭಾಷೆಯ ಮೇಲೆ ಹಿಂದಿಯ ಬಲವಂತ ಏರಿಕೆ ಸಹಿಸೋದಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದು ಅದು ಪ್ರತಿಭಟನೆ ಮುಖಾಂತರ. ಅದು ಪ್ರಜಾಪ್ರಭುತ್ವದ ನನ್ನ ಹಕ್ಕು. ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು? ಪ್ರತಿಭಟಿಸಿದ್ದೀವಿ, ನಾವೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡಿಲ್ಲ. ಆ ಹೋಟ್ಲವರು ಪ್ರತಿಭಟನೆ ಮಾಡಿದ್ದಕ್ಕೋಸ್ಕರ ಅವರೇನೋ ಸುಳ್ಳು ಮೊಕದ್ದಮೆಗಳನ್ನು ಕೇಸನ್ನು ಕೊಟ್ಟರು ಅನ್ನೋದು ನೀವು ಕೇಸ್ ತಗೊಂಡು ದಾಖಲೆ ಮಾಡ್ತೀರಿ ಅಂದರೆ ನೀವೇನು ತನಿಖೆ ಮಾಡಿದ್ರಿ, ಏನಾಗಿದೆ ಅಂತ ಏನಾದ್ರು ತನಿಖೆ ಮಾಡಿದ್ದೀರಾ? ಏನೂ ಮಾಡಲಿಲ್ಲ. ಏಕಾಏಕಿ 5 ಸ್ಟಾರ್ ಹೋಟ್ಲು ಮಾಲೀಕರು ಅನ್ನೋ ಕಾರಣಕ್ಕೋಸ್ಕರ, ಯಾಕೆಂದರೆ ನೀವೆಲ್ಲ ಅಲ್ಲೇ ತಾನೇ ಇರೋದು, ಅದಕ್ಕೋಸ್ಕರ ನೀವು ಅವ್ರದ್ದು ಕಂಪ್ಲೇಂಟ್ ತೊಗೊಂಡು ನಮ್ಮ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹೂಡ್ತೀರಿ ಅನ್ನೋದಾದರೆ ಇದನ್ನು ನಾವು ಸಹಿಸ್ಕೊಂಡು ಕೂತ್ಕೋಬೇಕಾ? ಹಾಗಾದರೆ ನಾಳೆ ಕನ್ನಡ ರಕ್ಷಣೆ ಮಾಡೋರು ಯಾರು? ಕರ್ನಾಟಕವನ್ನು ರಕ್ಷಣೆ ಮಾಡೋರು ಯಾರು? ನಾಡು ನುಡಿ ನೆಲಜರಗಳ ರಕ್ಷಣೆ ಮಾಡೋರು ಯಾರು? ಏನು ಇವ್ರು ಮಾಡ್ತಾರಾ? BJP ಅವ್ರು ಮಾಡ್ತಾರಾ? ಕಾಂಗ್ರೆಸ್ನವ್ರು ಮಾಡ್ತಾರಾ? JDSನವ್ರು ಮಾಡ್ತಾರಾ? ಇಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕನ್ನಡ ಇವತ್ತಿಗೂ ಉಳಿದಿದೆ, ಕನ್ನಡದ ಸಂಸ್ಕೃತಿ ಉಳಿದಿದೆ. ನೆಲ ಜಲ ಉಳಿದಿದ್ದರೆ ಯಾವ ರಾಜಕಾರಣಿಗಳಿಂದಲ್ಲ, ನಮ್ಮಂಥ ಹೋರಾಟಗಾರರಿಂದ.
ಅದಕ್ಕಾಗಿ ಕನಿಷ್ಠ ಅದರ ಅರಿವಿಲ್ಲದೆ ಇರುವಂಥವರು ಹೋರಾಟಗಾರನ ಹತ್ತಿಕ್ಲಿಕ್ಕೋಸ್ಕರ, ಕನ್ನಡದ ಧ್ವನಿಯನ್ನು ಅಡಗಿಸ್ಲಿಕ್ಕೋಸ್ಕರ ನಮ್ಮಂಥ ಹೋರಾಟಗಾರರ ಮೇಲೆ ಇಲ್ಲದ ಸಲ್ಲದ ಮುಕದ್ದಮೆಗಳನ್ನ ಹೂಡಿ ಜೈಲಿಗೆ ಕಳಿಸ್ತಿರಲ್ಲ. ನೀವು ಹೇಳ್ಕೊತೀರಿ ನಮ್ಮದು ಕರ್ನಾಟಕ ಪರವಾಗಿ, ಕನ್ನಡ ಪರವಾಗಿ, ಕನ್ನಡಿಗರ ಪರವಾದ ಸರ್ಕಾರ ಅಂತ ಹೇಳ್ಕೊತಿರಲ್ಲ. ಇದಾ ನಿಮ್ಮ ಕನ್ನಡದ ಅಭಿಮಾನ, ಕಾಳಜಿ ಈ ನಾಡಿನ ಜನರಿಗೆ ಗೊತ್ತಾಗ್ತಾ ಇದೆ. ಸರ್, ಎಲ್ಲ ಒಂದು ಕಡೆ ಮತ್ತೊಂದು ವಿಚಾರ, ಈ ಯಾವುದಾದ್ರು ಒಂದು ಕ್ರೈಮ್ ನಡೆದಂಥ ಸಂದರ್ಭಗಳಲ್ಲಿ ಅವು ಕೆಲವೊಂದು ಸ್ಪಾಟ್ಗಳಿಗೆ DCP ಅಥವಾ ACP ಅಥವಾ ಇನ್ಸ್ಪೆಕ್ಟರ್ ಬರುವಂಥದ್ದನ್ನು ನೋಡಿದ್ದೀವಿ. ಆದರೆ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಖುದ್ದು ಗೃಹ ಸಚಿವರೇ ಬಂದು ನಿಮಗೆ ಅಲ್ಲಿ ಕ್ರಮಕ್ಕೆ ಒಂದು ಆಗ್ರಹ ಮಾಡಿರುವಂಥದ್ದು, ಈ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನಮ್ಮ ಗೃಹ ಸಚಿವರು ಅದು ಯಾಕೆ ಅಲ್ಲಿಗೆ ಇದ್ದಕ್ಕಿದ್ದಂಗೆ ಬಂದರೂ ಗೊತ್ತಿಲ್ಲ. ಅಲ್ಲಿ ನಡೆದಿದ್ದು ಒಂದು ಸಣ್ಣ ಪ್ರತಿಭಟನೆ ಅಷ್ಟೇ. ತಾಜ್ ಅಂತ ಹೋಟ್ಲಲ್ಲಿ ಒಂದು ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಹಕ್ಕಲ್ಲ, ಅವ್ರನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗಿಲ್ಲ ಅನ್ನೋ ರೀತಿಯಲ್ಲಿ ನೀವು ಇದ್ರೂ ನಿಮ್ಮ ಪೊಲೀಸ್ ವ್ಯವಸ್ಥೆ ಇದ್ದು ತಪ್ಪು ಮಾಡಿದರೆ ಅವ್ರು ನಮ್ಮನ್ನು ಬಂಧಿಸೋರು, ಕೇಸ್ ಹಾಕೋರು, ಏನಾರು ಆಗಿರಲಿ. ಇದ್ದಕ್ಕಿದ್ದಂಗೆ ಗೃಹ ಸಚಿವರು ಓಡಿ ಬಂದಲ್ಲಿ ನಿಂತ್ಕೊಂಡು ಅವ್ರ ರಕ್ಷಣೆಗೆ ನಿಂತ್ಕೋತಾರೆ ಅಂದರೆ, ಎಷ್ಟೋ ಸಲ ನಮ್ಮ ರೈತರು ಸತ್ತಾಗ ನಮ್ಮ ಗೃಹ ಸಚಿವರಲ್ಲಿ ಹೋಗೋದಿಲ್ಲ, ಇಲ್ಲ ನನ್ನಂಥ ಹೋರಾಟಗಾರರು ಸತ್ತಾಗ ಗೃಹ ಸಚಿವರು ಬರೋದಿಲ್ಲ. ನೀವು ಯಾರ ಪಾಲಿಗಿದ್ದೀರಿ ಸ್ವಾಮಿ? ನೀವು ಬರೀ ಶ್ರೀಮಂತ ಬಂಡವಾಳಶಾಹಿಗಳ ಪರವಾಗಿದ್ದೀರೋ, ಕನ್ನಡದ ಶ್ರೀಸಾಮಾನ್ಯ ಹೋರಾಟಗಾರರ ಪರವಾಗಿ? ಹಾಗಾದರೆ ನೀವು ನಿಮ್ಮ ಸರ್ಕಾರ ಇಲ್ವಾ? ಅದ್ಯಾಕೆ ಇದ್ದಕ್ಕಿದ್ದಂಗೆ ಓಡಿ ಬಂದರು? ನನಗೆ ಯಾರೋ ಹೇಳ್ತಾಯಿದ್ರು ಬೆಳಗ್ಗೆ, ಒಬ್ಬರು ಪೊಲೀಸ್ ಅಧಿಕಾರಿಗಳೇ ಹೇಳ್ತಾಯಿದ್ರು, ಗೌಡ್ರೆ ಯಾತಕ್ಕೆ ಅಷ್ಟೊಂದು ದೊಡ್ಡ ಇಶ್ಯೂ ಆಯಿತು ತಾಜ್ ವೆಸ್ಟ್ ಎಂಡ್ ಹೋಟ್ಲು ಅಂದರೆ, ಅಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಬಹುತೇಕ ನಮ್ಮ ರಾಜಕಾರಣಿಗಳು, ಮಂತ್ರಿಗಳದ್ದು ರೂಮ್ಗಳು ಇದ್ದಾವೆ, ಒಳ್ಳೆ ರೂಮ್ಗಳು ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಅವ್ರ ಪರವಾಗಿ ನಿಂತರೋ ಹೊರತು ನಿಮ್ಮ ಪರವಾಗಿ ನಿಲ್ಲಲ್ಲ. ಅವರು ಕನ್ನಡದ ಪರವಾಗಿ ನಿಲ್ಲಲ್ಲ, ಕನ್ನಡಿಗರ ಪರವಾಗಿ ನಿಲ್ಲಲ್ಲ, ಕನ್ನಡದ ವಿಚಾರ ಪರವಾಗಿ ನಿಲ್ಲಲ್ಲ. ಅವ್ರು ನಿಂತ್ಕೊಳ್ಳೋದು ಬಂಡವಾಳ ಶಾಹಿಗಳ ಪರವಾಗಿ. ಶೂಟ್ ರೂಮ್ ಇದಾವಲ್ಲ ತಾಜ್ ವೆಸ್ಟ್ ಎಂಡಲ್ಲಿ, ಎಲ್ಲರೂ ಒಂದೊಂದು ಶೂಟ್ ರೂಮಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ರಕ್ಷಣೆ ಮಾಡ್ತಾರೆ. ನಿಮ್ಮಂಥ ಬಡಪಾಯಿ ಹೋರಾಟಗಾರನ ಜೈಲಿಗೆ ಕಳಿಸ್ತಾರೆ, ಇಲ್ಲೂ ಸಲ್ಲದ ಕೇಸ್ ಹಾಕಿ ಅಂತೇಳಿ ನನಗೊಬ್ಬರು ಅಧಿಕಾರಿ ಬೆಳಗ್ಗೆ ಮಾತಾಡ್ತಾಯಿದ್ರು. ಅಂದರೆ ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಈಗಾಗಲೇ ಏನು ಭಾಷೆಗಳ ನಡುವೆ ಒಂದು ದ್ವೇಷ ಉಂಟು ಮಾಡ್ತಾರೆ, ಜೊತೆಗೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನೋದು ಕೂಡ ಗಮನಿಸದೆ ತಳ್ಳಾಡಿದ್ದಾರೆ. ಈ ಎಲ್ಲ ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಈ ವಿಚಾರವಾಗಿ ನಮ್ಮ ಹತ್ರ ಎವಿಡೆನ್ಸ್ ಇದೆ, ಹಾಗಾಗಿ ನೀವು ಇರುತ್ತೆ ಮಾಡಿದ್ದೀವಿ. ಅವರು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗಿದ್ರೆ ಬಂದು ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು, ಈ ಥರದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ. ಆದರೆ ಅದು ಯಾವುದು ಕೂಡ ಕರವೇ ಮಾಡಿಲ್ಲ ಅನ್ನುವಂಥ ಆರೋಪ. ಅನೇಕ ಸಂದರ್ಭದಲ್ಲಿ ಇಂಥ ಯಾವುದೇ ಕಂಪ್ಲೇಂಟ್ಗಳು ಯಾವ ರೀತಿಯ ನ್ಯಾಯ ಸಿಕ್ಕಿಲ್ಲ, ಯಾವ ರೀತಿಯ ಪರಿಣಾಮ ಬೀರಿಲ್ಲ. ಯಾಕೆಂದರೆ ಇವರೆಲ್ಲ ಅಧಿಕಾರಸ್ಥ ಜನರ ಪರವಾಗಿ ನಿಂತ್ಕೋತಾರೆ, ಬಂಡವಾಳ ಶಾಹಿಗಳ ಪರವಾಗಿ ನಿಂತ್ಕೋತಾರೋ ಹೊರತು ಕನ್ನಡದ ಪರವಾಗಿ, ಕನ್ನಡ ಹೋರಾಟಗಾರರ ಪರವಾಗಿ ಇವರು ಯಾವತ್ತೂ ಮಾತಾಡಲ್ಲ, ಯಾವತ್ತೂ ನಿಂತ್ಕೊಳ್ಳಲ್ಲ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಇಲ್ಲೊಂದು ಪ್ರತಿಭಟನೆ ನಡೀತು. ಏನಾಯಿತು? ಒಂದು ಪ್ರತಿಭಟನೆ, ಹೆಣ್ಣುಮಕ್ಕಳು ಮಾಡಿದಂಥ ಪ್ರತಿಭಟನೆ. ಹಿಂದಿ ದಿವಸ ಅಂತ ಹೇಳಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ಸಪ್ತಾಹ ಅಂತ ಕಾರ್ಯಕ್ರಮ ನಡೆಸ್ತಿರಲ್ಲ. ಯಾಕೆ ನಡೆಸ್ತೀರಿ? ಯಾಕೆ ಹಿಂದಿಗೆ ಮಹತ್ವ ಕೊಡ್ತೀರಿ ಈ ದೇಶದಲ್ಲಿ? ಹಿಂದಿ ಥರನೇ ಭಾರತದಲ್ಲಿ ಅನೇಕ ಭಾಷೆಗಳಿಲ್ವಾ? ಆ ಎಲ್ಲ ಭಾಷೆಗಳಿಗಿಲ್ಲದ ಮಹತ್ವ ಹಿಂದಿಗೆ ಯಾಕೆ ಕೊಡ್ತೀರಿ? ಇಲ್ಲದ ಸಲ್ಲದು ಹಿಂದಿ ರಾಷ್ಟ್ರಭಾಷೆ ಅಂತ ಸುಳ್ಳು ಹೇಳ್ತೀರಿ. ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಮೆರೆಸ್ತೀರಿ. ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ಸಪ್ತಾಹ ಅಂತೇಳಿ 100 ಕೋಟಿ ಖರ್ಚು ಮಾಡ್ತೀರಿ. ಹಾಗಾದರೆ ನನ್ನ ಭಾಷೆ ಭಾರತದಲ್ಲಿಲ್ವಾ? ನಮ್ಮ ಭಾಷೆಯನ್ನು ಸರಿಸಮಾನವಾಗಿ ನೋಡಬೇಕು ಅನ್ನೋ ನಿಮಗೆ ಅರಿವಿಲ್ವಾ? ಇದನ್ನು ಕೇಳಿದ್ರೆ ತಪ್ಪು ಅನ್ನೋದಾದರೆ ಯಾರೂ ಪ್ರಶ್ನೆನೇ ಮಾಡಬಾರ್ದು ನಿಮ್ಮನ್ನು. ಹಾಗಾದರೆ ನಾನು ಪ್ರಜಾಪ್ರಭುತ್ವದ ಒಬ್ಬ ಪ್ರಜೆ ಅಲ್ವಾ? ನನಗೆ ಹಕ್ಕಿಲ್ವ ಕೇಳೋಕ್ಕೆ? ನನ್ನ ಭಾಷೆಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನನ್ನ ಭಾಷೆಯ ಮೇಲೆ ಯಾವುದೋ ಉತ್ತರ ಭಾರತದ ಹಿಂದಿಯನ್ನು ತಂದು ಏರಿಕೆ ಮಾಡಿ ದಬ್ಬಾಳಿಕೆ ಮಾಡ್ತೀರಿ ಅನ್ನೋ ಕೇಳುವ ಹಕ್ಕು ನನಗಿಲ್ವಾ? ಸರ್, ಈಗ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ಕಂಪ್ಲೀಟ್ ಆಗಿ ನಾಳೆ 31 ಜಿಲ್ಲೆಯಲ್ಲೂ ಕರವೇ ಹೋರಾಟಗಾರರಿಗೆ ನಾವು ಕರೆ ಕೊಟ್ಟಿದ್ದೀವಿ. ಆ ಹೋರಾಟ ಯಾವುದೇ ಸ್ವರೂಪವನ್ನು ಪಡ್ಕೋಬೋದು, ಏನು ಬೇಕಾದರೂ ಆಗ್ಬೋದು.
ಯಾಕೆಂದರೆ ಇಲ್ಲ ಸಲ್ಲದ ಈ ಥರದ ಆಗಾಗ ನಮ್ಮ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ಮುಕದ್ದಮೆಗಳನ್ನ ಹೂಡಿ ಜೈಲಿಗೆ ಕಳಿಸೋದಾದರೆ ನಾವು ಎಷ್ಟು ದಿವಸ ಅಂತ ಇದನ್ನು ಸಹಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ವ್ಯವಸ್ಥೆಯನ್ನು ಖಂಡಿಸ್ತೀವಿ. ಈ ಥರದ ವ್ಯವಸ್ಥೆಯನ್ನು ಖಂಡಿಸ್ತೇ ಹೋದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತೆ ನಮ್ಮ ಪಾತ್ರ ಏನು? ಹಾಗಾಗಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲದೆ ಇದ್ದರೂ ಕೂಡ ತಾವು ಹೋರಾಟಕ್ಕೆ ಮುಂದಾಗ್ತೀರಿ ಅಂತ. ನೋಡ್ರಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನುಮತಿ ತಗೊಂಡು ಯಾರೂ ಹೋರಾಟ ಮಾಡಲಿಲ್ಲ. ಅನುಮತಿ ತಗೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ ಕಾನೂನಲ್ಲಿಲ್ಲ, ಗೊತ್ತಾಯ್ತಾ? ನಮ್ಮ ಹೋರಾಟ ನಮ್ಮ ಹಕ್ಕು ರೀ. ಹಾಗಾಗಿ ಅಲ್ಲಲ್ಲೇ ಕನ್ನಡಿಗರು ನಿಂತ್ಕೊಂಡು ಬೀದಿಲಿ ಹೋರಾಟ ಮಾಡ್ತಾರೆ ಅಂದರೆ ಅದಕ್ಕೆ ಅನುಮತಿ ಕೊಡೋರು ಯಾರು? ನಾವು ಎಷ್ಟು ಸಲ ಕೇಳ್ತೀವಿ, ಇಂಥದ್ದೊಂದು ಹೋರಾಟ ಇದೆ ಅನುಮತಿ ಕೊಡಿ ಅಂದರೆ ಕೊಡಲ್ಲ ಪೊಲೀಸ್ ಇಲಾಖೆ. ಯಾಕೆಂದರೆ ಅನುಮತಿ ಕೊಟ್ಟು ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಅವರು ಹೊಣೆ ಹೊರಬೇಕಾಗತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಆ ಹೊಣೆ ಹೊತ್ಕೊಳ್ಳೋದಿಲ್ಲ, ಅನುಮತಿಯನ್ನು ಕೊಡಲ್ಲ. ಅವರು ಅನುಮತಿ ಕೊಡಲಿಲ್ಲ, ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಹೋರಾಟ ಮಾಡಲೇಬೇಕಾಗತ್ತೆ. ಹಾಗಾಗಿ ಹೋರಾಟ ನಡೆಯುತ್ತೆ. ಇದಿಷ್ಟು ನಾರಾಯಣಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.